ಇಷ್ಟ ಆಯ್ತಾ? ಎಲ್ಲರಿಗೂ ಬರಕ್ ಹೇಳ್ತೀರಾ? ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಬೆಂಗಳೂರಿಗೆ ಯಾವಾಗ ಬಂದ್ರು ಇಲ್ಲಿ ಬಂದು ಅವರು ಯಾರಿಗೂ ಗೊತ್ತಿಲ್ಲದೆ ಬಂದು ಇಲ್ಲಿ ದೋಸೆ ತಿಂದ್ಬಿಟ್ಟು ಅಷ್ಟು ಫೇಮಸ್ಸಾ? ಓ ಓಕೆ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಬೆಳಗ್ಗೆ ಬೇಗ ಬೇಗ ರೆಡಿಯಾಗಿ ನಾನಿವತ್ತು ಕೋಲಾರಮ್ಮ ದೇವಸ್ಥಾನಕ್ಕೆ ಹೋದೆ. ಸೊ ನೀವೆಲ್ಲ ನೋಡಿರ್ತೀರ ಕೋಲಾರಮ್ಮ ದೇವಸ್ಥಾನ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೆ ಇವತ್ತು ವಿಡಿಯೋ ಶೂಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಸಾಮಾನ್ಯವಾಗಿ ವಿಡಿಯೋ ನಾವು ಶೂಟ್ ಮಾಡೋದಕ್ಕಾಗಲ್ಲ, ಬಟ್ ಇವತ್ತು ನನಗೆ ಆ ಅವಕಾಶ ಸಿಕ್ತು. ಯಾರೂ ಇರಲಿಲ್ಲ, ಹಾಗೆ ಅಷ್ಟೊಂದು ಜನ ಇಲ್ಲದೆ ಇರೋ ಕಾರಣ ನಾನು ವಿಡಿಯೋ ಶೂಟ್ ಮಾಡಿದೆ. ಸೊ ಇದಾದ ನಂತರ ನಾನು ಸೋಮೇಶ್ವರ ಟೆಂಪಲನ್ನು ವಿಸಿಟ್ ಮಾಡಿದೆ. ಸೊ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ಈಸಿ ಆಗುತ್ತೆ ಹೋಗೋದಕ್ಕೆ, ತುಂಬ ದೂರ ಹೋಗೋ ಅವಶ್ಯಕತೆ ಇಲ್ಲ. ಪ್ರತಿ ಸಲ ದೇವಸ್ಥಾನ ವಿಸಿಟ್ ಮಾಡ್ತೀನಿ, ಬಟ್ ಇವತ್ತು ನನ್ನ ಬರ್ಡೇ. ಸೊ ಇವತ್ತು ಒಂಥರ ನಿಜವಾಗ್ಲೂ ನೆಮ್ಮದಿ ಸಿಕ್ತು ನನಗೆ ಮನಸ್ಸಿಗೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನನಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅನಿಸ್ತು. ತುಂಬ ದಿನಗಳಿಂದ ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ಡಯಟಲ್ಲಿದ್ದೆ. ಸೊ ಆಲ್ಮೋಸ್ಟ್ 6 kgs ರೆಡ್ಯೂಸ್ ಮಾಡಿದ್ದೀನಿ ನಾನು. ಸೊ ಈಗ ನನಗೆ ಚೀಟ್ ಮೀಲ್ ಮಾಡೋಂತಹ ಟೈಮ್. ಸೊ ಹಾಗಾಗಿ ನಾನು ಕರೆಕ್ಟಾದಂಥ ಪ್ಲೇಸನ್ನು ಚೂಸ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು CTR ಚೂಸ್ ಮಾಡಿಕೊಂಡೆ. ನಿಮಗಿಲ್ಲಿ ಕಾಣಿಸ್ತಿರೋವಂಥದ್ದು CTR ಮುಂದೆ ಇರುವಂತಹ ಹೋಟೆಲ್. ಸೊ ಅದರ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ಪೋಸ್ಟ್ ಮಾಡ್ತಿದ್ದೀನಿ. ಇಲ್ಲಿ ಕಾಣಿಸ್ತಿರೋವಂಥದ್ದು CTR ಹೋಟೆಲ್ ಅಂತಂದರೆ ಸೆಂಟ್ರಲ್ ಟಿಫಿನ್ ರೂಮ್ ಅಂತ ಅಂದ್ಬಿಟ್ಟು. ಸೊ ಶ್ರೀಸಾಗರ್ ಅಂತ ಕರೀತಾರೆ. ಸೊ ಇದು ಬಂದು ಮಲ್ಲೇಶ್ವರಮಲ್ಲಿರೋದು. ಸೊ ತುಂಬಾ ಫೇಮಸ್ಸು. ಇಲ್ಲಿ ಪ್ರತಿಯೊಬ್ಬರು ಬಂದು ಟಿಫನ್ ಮಾಡಿ ಹೋಗ್ತಾರೆ. ಸೊ ಇಲ್ಲಿ ಏನಪ್ಪ ಫೇಮಸ್ಸು ಅಂತಂದರೆ ಮಸಾಲೆ ದೋಸೆ. ಸೊ ಮಸಾಲೆ ದೋಸೆ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಅದರಲ್ಲೂ ಬೆಣ್ಣೆ ಮಸಾಲೆ ದೋಸೆ ಅಂತಂದರೆ ತುಂಬಾ ಫೇಮಸ್ಸು. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೋಂಡ ಸೂಪು ಟೇಸ್ಟ್ ಮಾಡಿ ನೋಡಿ ಈ ಸರಿ. ಸೊ ಅದು ತುಂಬ ಎಕ್ಸಲೆಂಟ್ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಮಸಾಲೆ ದೋಸೆಯಲ್ಲಿ ಇಲ್ಲಿ ನಾನು ತುಂಬ ಬಿಸಿ ಇದ್ದಿದ್ದರಿಂದ ನನಗೆ ಮುರಿಯೋದಕ್ಕೆ ತುಂಬ ಕಷ್ಟ ಆಯಿತು. ಯಾಕಂದರೆ ಆಗ ತಾನೇ ಮಾಡಿ ತೊಗೊಬಂದು ನಮಗೆ ಕೊಡ್ತಾರೆ. ಸೊ ತುಂಬ ಕೈ ಸುಡ್ತಾ ಇತ್ತು. ನಾನು ಕೋಲಾರದಲ್ಲೂ ಮಸಾಲೆ ದೋಸೆ ಎಲ್ಲ ಕಡೆಯೂ ಟೇಸ್ಟ್ ಮಾಡಿದ್ದೀನಿ. ಈವನ್ ಮುಳಬಾಗಲ್ ಮಸಾಲೆ ದೋಸೆ ಎಕ್ಸಲೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಆ ಬೆಣ್ಣೆ ನಾವು ಕೈ ಈ ಥರ ಮುಟ್ಟಿದ ತಕ್ಷಣ ಕೈಗೆಲ್ಲ ಒಂದು ಬೆಣ್ಣೆ ತಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಬಾಯಲ್ಲಿಟ್ಟಾಗ ಒಳಗಡೆ ಇರುವಂತಹ ಸಾಫ್ಟ್ನೆಸ್ ಮತ್ತು ಮೇಲೆ ಇರುವಂತಹ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇವ್ರು ಕೊಡುವಂತಹ ಪುದೀನ ಚಟ್ನಿ ಎಕ್ಸಲೆಂಟ್ ಆಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿದ್ದೀನಿ, ಬಟ್ ಇಲ್ಲಿ ಪುದೀನ ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಸಾಮಾನ್ಯವಾಗಿ ಎಲ್ಲಾದರೂ ಹೊರಗಡೆ ಹೋದರೆ ನಾನು ಹೆಚ್ಚಾಗಿ ಫುಲ್ ಮೀಲ್ಸ್ ಟ್ರೈ ಮಾಡ್ತಿರ್ತೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನಿಲ್ಲಿ ಟಿಫನ್ ಥರದ ಐಟಮ್ಸ್ನ ಟೇಸ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಡಯಟಲ್ಲಿದ್ದೀನಿ. ಸೊ ಇದು ಚೀಟ್ ಮೀಲ್ ಆಗಿರೋದ್ರಿಂದ ಈ ರೀತಿ ಚೀಟ್ ಮಾಡ್ತಾಯಿದ್ದೀನಿ. ನನ್ನ ಕ್ರೇವಿಂಗ್ಸನ್ನು ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಇದೆ ಮಂಗಳೂರು ಬೋಂಡ. ಇದಂತೂ ನನಗೆ ತುಂಬ ಫೇವ್ರೆಟ್ ಅಂತಲೇ ಹೇಳಬೇಕು. ಎಲ್ಲಾದರೂ ಹೊರಗಡೆ ಹೋದಾಗ ನನಗೆ ತಿನ್ನೋದಕ್ಕೆ ಭಯ, ಯಾಕಂದರೆ ಕೆಲವರು ಅದು ತುಂಬ ಅಷ್ಟೊಂದು ಚೆನ್ನಾಗಿ ಮಾಡಿರಲ್ಲ. ಬಟ್ ಇಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ತುಂಬ ವಿಡಿಯೋಸನ್ನು ನೋಡಿ ನಾನು ಇಲ್ಲಿ ಬಂದಿರೋದು, ಟೇಸ್ಟ್ ಮಾಡಲೇಬೇಕು ಅಂತಂದ್ಬಿಟ್ಟು. ಇದು ಸಹ ಬಿಸಿ ಬಿಸಿಯಾಗಿ ಕೊಟ್ಟಿದ್ರು. ಒಂದು ಬೋಂಡ ತಿನ್ನುವಾಗ ನನಗೆ ಒಂದು ಲೈಟಾಗಿ ಸ್ವೀಟ್ ಫ್ಲೇವರ್, ಹಾಗೆ ಒಳಗಡೆ ಸಾಫ್ಟಾಗಿತ್ತು ಟೆಕ್ಸ್ಚರು. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಯಾರಾದರೂ ನಿಮಗೆ ಲೈಕ್ ಮಂಗಳೂರು ಬೋಂಡ ತಿನ್ನಬೇಕು ಅಂತಂದರೆ ನೀವಿಲ್ಲಿ ಟೇಸ್ಟ್ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಅದ್ರ ಜೊತೆಗೆ ಇದೆಲ್ಲ ಆದಮೇಲೆ ಕಾಫಿ ಕಂಪಲ್ಸರಿ ನೀವು ಟ್ರೈ ಮಾಡಲೇಬೇಕು. ಯಾಕೆಂತಂದರೆ ಇಷ್ಟು ಫ್ಲೇವರ್ಸ್ನ ನೀವು ಟ್ರೈ ಮಾಡಾದಮೇಲೆ ಒಂದು ಸಿಪ್ ಕಾಫಿನ ಕುಡಿದ್ರೆ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ. ಆ ಒಂದು ಟೇಸ್ಟ್ ನಿಮಗೆ ಮತ್ತು ನೀವು ಮನೆಗೆ ಬರೋವರೆಗೂ ನಿಮ್ಗೆ ಹಾಗೆ ಆ ಫ್ಲೇವರ್ ಅದೇ ರೀತಿ ಮೆಮೊರಿಯಲ್ಲಿ ಉಳಿದುಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು, ತುಂಬ ರಿಲ್ಯಾಕ್ಸ್ ಆಯಿತು. ಸೊ ಒಟ್ಟಿನಲ್ಲಿ ನನಗೆ ನನ್ನ ಡೇ ಈ ರೀತಿ ಇತ್ತು. ಇದಾದಮೇಲೆ ನೆಕ್ಸ್ಟ್ ವಿಡಿಯೋ ನೀವು ನೋಡೋದನ್ನ ಮರಿಬೇಡಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ಲಂಚ್ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಸೊ ಆಪೋಸಿಟ್ ಇರುವಂತಹ ಒಂದು ಹೋಟೆಲಲ್ಲಿ
ಯಾವುದು ಏನು ಅನ್ನೋದು ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನನಗೆ ತುಂಬ ಶಾಕಿಂಗ್ ಏನಪ್ಪ ಅಂತ ಅನಿಸಿದ್ದು, ನಾನು ಮೊದಲು ಬಂದಾಗೂ ನಾನು ಕ್ಯೂ ಅಲ್ಲೇ ನಿಂತ್ಕೊಂಡಿದ್ದು. ಯಾಕಂದರೆ ನಾವು ಲಂಚ್ ಟೈಮಲ್ಲಿ ಬಂದಿದ್ವಿ. ಸೊ ಆ ಟೈಮಲ್ಲಿ ಒಂದು ಶಾಪ್ ಓಪನ್ ಆಗಿರಲಿಲ್ಲ. ಸೊ 4 o'clockಗೆ ಓಪನ್ ಅಂತ ಹೇಳಿದ್ರು. ಅದಾದಮೇಲೆ ನಾವು ಒಳಗಡೆ ಎಲ್ಲ ತಿಂತಿದ್ರು, ಹೊರಗಡೆ ಕ್ಯೂ ಇತ್ತು. ಸೊ ಒಬ್ಬರಾದ್ಮೇಲೆ ಒಬ್ಬರು ಅಂತ ಬ್ಯಾಚ್ ವೈಸ್ ಆಗಿ ಒಳಗಡೆ ಬಿಡ್ತಿದ್ರು. ಸೊ ಅಷ್ಟೊಂದು ಟೇಸ್ಟ್ ಕೊಡೋಂತಹ ಹೋಟೆಲ್ಸ್ಗೆ ಕಂಪಲ್ಸರಿ ಜನ ಎಲ್ಲರೂ ಬರ್ತಿರ್ತಾರೆ. ಸೊ ಅಷ್ಟು ಫೇಮಸ್ ಇಲ್ಲಿನ ಬೆಣ್ಣೆ ಮಸಾಲೆ ದೋಸೆ. ಸೊ ನನಗೂ ತುಂಬ ಇಷ್ಟ ಆಯಿತು. ಸೊ ನಮ್ಮ ತಂದೆ ಏನು ಹೇಳ್ತಾರೋ. ಹೇಗಿತ್ತಪ್ಪ ದೋಸೆ? ಕಾಫಿ? ನಿಮ್ಗೇನು ಇಷ್ಟ ಆಯ್ತು? ಬೋಂಡ ಸೂಪು ಯಾರು ಆರ್ಡರ್ ಮಾಡಿದ್? ಬೋಂಡ ಸೂಪು ಮಂಗಳೂರು ಬೋಂಡ ಸ್ವೀಟ್ ಸ್ವೀಟ್ ಆಗಿತ್ತಾ? ದೋಸೆ ಇಷ್ಟ ಆಯ್ತಾ? ಎಲ್ಲರಿಗೂ ಬರಕ್ ಹೇಳ್ತೀರಾ? ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಬೆಂಗಳೂರಿಗೆ ಯಾವಾಗ ಬಂದ್ರು ಇಲ್ಲಿ ಬಂದು ಅವರು ಯಾರಿಗೂ ಗೊತ್ತಿಲ್ಲದೆ ಬಂದು ಇಲ್ಲಿ ದೋಸೆ ತಿಂದ್ಬಿಟ್ಟು ಹೋಗ್ತಾರೆ. ಅಷ್ಟು ಫೇಮಸ್ಸಾ? ಓ ಓಕೆ.